ಓಕೆ ಗೈಸ್, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ಬೇರೆ ಕಡೆ ಪ್ಲೇಸ್ ನೋಡೋಕ್ಕೆ ಹೊರಟಿದ್ದೀವಿ. ನೆಕ್ಸ್ಟ್ ಸೊ ಹಾಯ್ ಎಲ್ಲ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಲೈನ್ ಸಫಾರಿ ಹತ್ರ ಬಂದಿದ್ದೀವಿ ಶಿವಮೊಗ್ಗದಲ್ಲಿ. ಸೊ ಏನೇನು ಇರುತ್ತೆ ಅಂತ ನೋಡೋಣ ಬನ್ನಿ. ಸೊ ಲಾಸ್ಟ್ ವೀಡಿಯೋಗೂ ಸಪೋರ್ಟ್ ತೋರಿಸಂಗೆ ಈ ವಿಡಿಯೋಗೂ ಸಪೋರ್ಟ್ ತೋರಿಸಿ. ಅಕಸ್ಮಾತ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೈಕರ್ ಪ್ರಣವ್ 8055 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ಸ್ಟಾಗ್ರಾಮ್ ಐಡಿನೂ ಸೇಮ್ ಇದೆ, ಸೊ ಅದನ್ನೂ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅವರು ಸ್ವಲ್ಪ ಆದಷ್ಟು ಬೆಳೆಸೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಓಕೆ, ಲೆಟ್ಸ್ ಗೋ. ಸೊ ಇಲ್ಲಿ ಶಿವಮೊಗ್ಗದಲ್ಲಿ ಇದ್ದೀವಿ. ನಿದ್ದೆ ಮಾಡ್ತಾ ಇದ್ದಾರೆ ಗುರು. ಸೊ ಗೈಸ್, ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ ವೆಜಿಟೇರಿಯನ್ಸ್ ಅನಿಮಲ್ಸು. ಬೀರು ಐತಾ ಎಲ್ಲ ಕೃಷ್ಣ ನೋಡಿ, ಬ್ಲ್ಯಾಕ್ ಬಕ್ ಗೊತ್ತಾಗಲಿಲ್ಲ ಅಂದ್ರೆ ಸಲ್ಮಾನ್ ಖಾನ್ ನೆನ್ಪು ಮಾಡ್ಕೊಳ್ಳಿ. ಕೊಡ್ತೀನಿ, ಫೋಟೋಸ್ ಕೊಡ್ತೀನಿ. ಓಕೆ 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 ಸಲ್ಮಾನ್ ಖಾನ್ ಶೂಟ್ ಮಾಡಿ ಕೇಸ್ ನಡೀತಿದೆಯಲ್ಲ, ಈ ಜಾತಿ ಬಣ್ಣ. ಇವೆಲ್ಲ ಫೀಮೇಲ್, ಮೇಲ್ ಮುಂದಿದೆ ತೋರಿಸ್ತೀನಿ. ಇದು ಮೇಲ್ ಇದೆಯಲ್ಲ, ಮೇಲು ವೈಟ್ ಆಗಿ ಇರುತ್ತೆ. ಏಜ್ ಆಗ್ತಾ ಆಗ್ತಾ ಮೇಲ್ ಭಾಗ ಫುಲ್ ಬ್ಲ್ಯಾಕ್ ಆಗುತ್ತೆ. ಕೃಷ್ಣ ಮಾತ್ರ ನೋಡಿ, ಅಲ್ಲಿ ಮುಂದಿದೆ ನೋಡಿ, ಅಲ್ಲೊಂದು ವೈಟ್ ಅಂಡ್ ಬ್ಲ್ಯಾಕ್ ಇದೆ ನೋಡಿ, ಕಾಣುತ್ತೆ ಅಲ್ಲಿ ಸುಳಿ ಕೊಂಬು ಅಲ್ಲಿ ಮುಂದಿದೆ ನೋಡಿ. ಅಲ್ಲಿ ಸರ್, ಅಲ್ಲಿ ಅದು ಫಸ್ಟ್ ಈ ತರ ವೈಟ್ ಆಗೇ ಇರುತ್ತೆ. ಏಜ್ ಆಗ್ತಾ ಆಗ್ತಾ ಮೇಲ್ ಭಾಗ ಫುಲ್ ಬ್ಲ್ಯಾಕ್ ಆಗುತ್ತೆ, ಕೆಲ ಬಟನ್ ವೈಟ್ ಇರುತ್ತೆ. ಕೃಷ್ಣಾವತಾರ ಅಂತಾರೆ, ಕೃಷ್ಣ ಮೃಗ. ಇದೇ ಅಲ್ಲ ಮೇಡಮ್, ಇದೇ ಜಾತಿದು. ಇಳಿಯಲ್ಲ. ಇದು ನೀಲ್ಗಾಯ್ ಅಂತ. ಇದು ರಾಜಸ್ಥಾನ್ ಮತ್ತೆ ಮಹಾರಾಷ್ಟ್ರ ಸೈಡ್ ಜಾಸ್ತಿ ನೋಡಿ. ಇದು ಬ್ಲೂ ಬುಲ್ ಅಂತಾನೂ ಕರೀತಾರೆ. ನೀಲಿ ದನಿನ ಜಾತಿ ಇದು. ಅದರಲ್ಲಿ ನೀಲಿ ಕಲರ್ ಉಂಟಲ್ಲ, ಅದು ಮೇಲ್. ಬ್ರೌನ್ ಕಲರ್ ಉಂಟಲ್ಲ, ಫೀಮೇಲ್. ಇದು ದನಿನ ಜಾತಿದು. ಮರಿ ಹಾಕುವಾಗ 1-2 ಮರಿ ಆಗ್ತವೆ. ಇದು ನಿಮಗೆ ರಾಜಸ್ಥಾನ್ ಮತ್ತೆ ಮಹಾರಾಷ್ಟ್ರ ಸೈಡ್ ಹೋದ್ರೆ ತುಂಬಾ ಇದಾವೆ. ಛತ್ತೀಸ್ಗಢ ಸೈಡ್ ಒಂದು ಜನಾಂಗದವ್ರು ಇದ್ದಾರೆ, ಅವರು ಅದನ್ನ ಪೂಜೆ ಮಾಡ್ತಾರೆ. ಈಗ ನಾವು ದನ ಪೂಜೆ ಮಾಡ್ತೀವಲ್ಲ ಆ ತರ. ಹಂಗಾಗಿ ಸಲ್ಮಾನ್ ಖಾನ್ ಕೇಸ್ ಸ್ಟ್ರಾಂಗ್ ಆಗಿದೆ, ಅಲ್ಲಿ ಜನ ಬಿಡ್ತಾ ಇಲ್ಲ. ನೋಡಿ ಆ ಕಡೆ ಎಲ್ಲ ತುಂಬಾ ಇದೆ ನೋಡಿ. ನೀಲ್ಗಾಯ್, ಬ್ಲೂ ಬುಲ್. ನಮ್ಮ ಕರ್ನಾಟಕದ ಕಡವೆ ಅಂತ ಇದಾವಲ್ಲ, ಕೊಂಬೆಲ್ಲ ಪ್ರತಿ ವರ್ಷ ಬಿದ್ದೋಗುತ್ತೆ, ಮತ್ತೆ ಬರುತ್ತೆ ನೋಡಿ. ಇದು ಈ ಹಳೆ ಕಾಲ ಮನೆ ಡಿಸೈನ್ ಇಟ್ಟಿರ್ತಾರೆ ನೋಡಿ. ಮತ್ತೆ ಆಯುರ್ವೇದ ಮೆಡಿಸಿನ್ ಎಲ್ಲ ಮುಂಚೆ ಇಲ್ಲೇ ಟೆಂಡರ್ ಮಾಡ್ತಿದ್ದು, ಈಗೆಲ್ಲ ಟೆಂಡರ್ ಮಾಡಂಗಿಲ್ಲ, ಎಲ್ಲ ಬರ್ನ್ ಮಾಡಿ ಅಂತಂದ್ರೆ. ಅಂದ್ರೆ ಕೊನೆ ಆದೇಶ ಬಂದಿಲ್ಲ ಸರ್, ಎಲ್ಲ ಸ್ಟಾಕ್ ಮಾಡಿ ಇಟ್ಟಿದೀವಿ. ಕೊನೆ ಆದೇಶ ಬಂದ್ಮೇಲೆ ಎಲ್ಲ ಸುಟ್ಟಾಕ್ಬಿಡ್ತೀವಿ. ಕೊಟ್ರೆ ನಾವು ನೀವು ಇಬ್ರು ಸಲ್ಮಾನ್ ಖಾನ್ ಭೇಟಿ ಆಗ್ಬೇಕು. ನೋಡಿ ಮರದಲ್ಲಿ ನೇತಾಕಿ ನೋಡಿ, ಕೊಂಬು ನೋಡು, ಇಲ್ಲಿ ಕೊಂಬು ಇಲ್ಲೇ ಇದೆ. ಸಾಂಬಾಡಿ ನೋಡಿ, ಸಾರಂಗ ಅಲ್ಲಿ ನೋಡಲ್ಲಿ ಎಷ್ಟು ಹಿಂಡೆ ಇವೆ ಇದೆ ನೋಡಿ. ಕಡವೆ ಅಂತಾರೆ, ಸಾರಂಗ ಅಂತಾರೆ, ಸ್ಟ್ಯಾಗ್ ಅಂತಾನು ಹೇಳ್ತಾರೆ ನೋಡಿ. ಮತ್ತ ಆ ಸ್ಟ್ಯಾಗ್ ಅಲ್ಲ, ಅದು ಸಂಜೆ 7 ಗಂಟೆ ಮೇಲೆ. ಅದು ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿರೋದು ಬಿಡ್ರಿ. ನೋಡಿ ಇದು ಅಷ್ಟೇ, ಪ್ರತಿ ವರ್ಷ ಇದ್ರದ್ದು ಗೊಂಬೆ ಗ್ರಾಸ್ ಹಾಕ್ತೀವಿ. ಹಂಗಾಗಿ ನಿಮ್ಮ ಹತ್ರ 250 ರೂಪಾಯಿ ತಗೊಳ್ಳೋದು ಸಾಲಲ್ಲ. ಆದ್ರೂ 250 ರೂಪಾಯಿ ಇದೇ ಜಾಸ್ತಿ ಆಯ್ತು ಅಂತಾರಲ್ಲ.
ಸಾಲಲ್ಲ. ಅದರಲ್ಲೇ ನೀವು ಏನು ಕೊಡ್ತಿರಲ್ಲ ಅದರಲ್ಲೇ ಫುಡ್ ಮೇಂಟೆನೆನ್ಸ್, ಗಾಡಿ ಮೇಂಟೆನೆನ್ಸ್, ನಮ್ಮ ಸಂಬಳ ಎಲ್ಲ ಅದರಲ್ಲೇ ಆಗ್ಬೇಕು. ಇವೆಲ್ಲ ಪ್ರಾಧಿಕಾರ ಬೋರ್ಡ್ ಇವು, ನೀವುಗಳು ಬಂದ್ರೆ ಮಾತ್ರ. ನೋಡಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಸ್ಪಾಟ್ ಇಂಡಿಯರ್ ಎಲ್ಲಿದಾವ? ಮರ್ಗಡೆ ಸಣ್ಣ ಸಣ್ಣವೆಲ್ಲ ಇದಾವೆ. ಓ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾವ ನೋಡಲ್ಲಿ. ಸರ್ ಇನ್ಯಾವಕ್ಕೆಲ್ಲ ಇವಾಗ ನಾನ್ ವೆಜ್ ಮತ್ತೆಲ್ಲ ಬಿರಿಯಾನಿ ಆಗ್ತಿರೋದ ಕಾಯ್ಬೇಡಿ. ಟೈಗರ್ ಅಲ್ಲಿ ಸಿಮೆಂಟ್ ರೋಡ್ ಆಗ್ತಾ ಇದೆ, ಹಾಗಾಗಿ ಟೈಗರ್ ಒಂದು ಬ್ರೇಕ್ ಮಾಡಿದ್ದೀವಿ. ಮತ್ತೆಲ್ಲ ಹೊರಗಡೆ ಇದೆ ಟ್ರೀಟ್ಮೆಂಟ್ ರೂಮು. ಪ್ರತಿದಿನ ಸಂಜೆ ಎಲ್ಲ ಇದ್ರೊಳಗೆ ಕೂಡ ಹಾಕಿ ಫುಡ್ ಹಾಕೋದು. ನೋಡಿ ಈ ಕಡೆ ರೈಟ್ ಸೈಡ್ ಟೈಗರ್ ಉಂಟು, ರೈಟ್ ಸೈಡ್ ಅಲ್ಲಿ. ಓ ಟೈಗರು. ಸರ್ ಹಿಂದೆ ಕಾಣತ್ತಲ್ಲ ನೋಡಿ, ಈಗ ಇನ್ನ ಕಾಣ್ತಾ ಇಲ್ಲ. ಹೋಗ್ತೀನಿ 8 kg ಮಟನ್. ಸರ್ ಒಂಚೂರು ಮುಂದೆ ಬಿಡ್ಬೇಕಂತ ಅವ್ರು ಹಿಂದೆ ಖಂಡಿತ ಹೋಗ್ತೀನಿ. ಸರ್ ನೋಡಿ ಈಗ ಚಿಕ್ಕದು ಇನ್ನು ಕೇಜ್ ಇದೆ ನೋಡಿ, ಅದೇ ಟ್ರೀಟ್ಮೆಂಟ್ ಕೇಜ್. ಅದು ಅದ್ರೊಳಗೆ ಅನಿಮಲ್ಸ್ ಒಳಗೆ ಹಾಕಿದ ತಕ್ಷಣ ಈ ಕಡೆ ಒಂದು ಮೂವಿಂಗ್ ಡ್ರಿಲ್ ಕೊಟ್ಟೆ ನೋಡ್ರಿ. ಆ ಡ್ರಿಲ್ ದೂಡಿದ ತಕ್ಷಣ ಮೂವಿಂಗ್ ಡ್ರಿಲ್ ಫಿಕ್ಸಿಂಗ್ ಡ್ರಿಲ್ ಕಡೆ ಹೋಗುತ್ತೆ, ಅನಿಮಲ್ಸ್ ಒಳಗಡೆ ಸ್ಟ್ರಕ್ ಆಗತ್ತೆ. ಅವಾಗ ಅನಿಮಲ್ಸ್ಗೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು. ಸಿಂಹನೆಯ ಮೇಲೆ ಚಾಮುಂಡಮ್ಮ ಕುತ್ಕೊಂಡು ಆಡಿಸ್ತಾ ಇರ್ತಾಳೆ, ಆಡ್ದಂಗ ನಾವು ಆಡ್ತಾ ಇರ್ತೀವಿ ಅಷ್ಟೇ. ನಮಿಗೂ ರಾತ್ರಿ 8 ಗಂಟೆ ಮೇಲೆ ಕೊಂಬ್ ಬರ್ತಿತ್ತು, ಬೆಳಗ್ಗೆ ಬಿದ್ದು ಹೋಗ್ತಿದ್ವಿ ಅಲ್ವಾ ಸರ್? ಒಂದ್ ಸ್ಟ್ಯಾಕ್ ಹೋಗ್ಬೇಕು ನೋಡಿ. ಇದು ಓಪನ್ ಅಲ್ಲಿ ಬಿಟ್ಟಿದ್ರೆ ಇಲ್ಲೆಲ್ಲ ಓಡಾಡ್ತಾ ಇರ್ತಾವೆ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎದುರುಗಡೆ ರೋಡ್ ಆಗ್ತಾ ಇದೆಯಲ್ಲ ನೋಡಿ, ಇದು ಲಯನ್ ಸಫಾರಿ ನೋಡಿ. ಈ ಕಡೆ ಸಿಂಗಲ್ ತಗಡು ಕಟ್ಟಿದೀವಿ ನೋಡಿ, ಈ ಕಡೆ ಸಿಂಗಲ್ ಮೆಸ್ಸಿಗೆ, ಆ ಕಡೆ ಟೈಗರ್, ಈ ಕಡೆ ಲಯನ್. ಅದ್ರ ಮುಖ ನೋಡ್ಕೊಂಡ್ರೆ ಫೈಟ್ ಆಗತ್ತೆ ಅಂತ ಅವಕ್ಕ ಸರ್ ಹಿಂದೆ ಕಾಣ್ತಾ ಇಲ್ಲ, 1 ನಿಮಿಷ ಗಾಡಿ ಪಾಸ್ ಆಗ್ಲಿ, ಹೋಗ್ತೀನಿ ಆಯ್ತಾ? ನೋಡಿ ಒಳಗೆ ಫೀಮೇಲ್ ಇದೆ ನೋಡಿ, ಅದು ನೋಡಿ ಹಿಂಗ್ ನೋಡ್ತಾರೆ, ಸ್ವಲ್ಪ ferocious. ಎಲ್ಲ ಸೌಂಡ್ ಮಾಡಬೇಡಿ ಪ್ಲೀಸ್. ನೋಡಿ ಸಾಕ ಕಾಣ್ತಾ? 18 ವರ್ಷ ಸರ್ವಿಸ್ ಇದೆ ಅಂತೆ. ಮಾಡ್ತಾರೆ ಬೆಂಗಳೂರು ಅಡಿಗೆ ನೋಡ್ತಿದ್ದೆ ನೋಡಿ, ನಮ್ದೇ ಗಾಡಿ ಏನು ಬುಕ್ ಮಾಡಲ್ಲ. ಕಾಡ್ಕೋಣ ಆಲ್ ಓವರ್ ಇಂಡಿಯಾದಲ್ಲಿ ಕಾಡ್ಕೋಣ ಸಫಾರಿ ಎಲ್ಲೂ ಇಲ್ಲ, ಶಿವಮೊಗ್ಗನೇ ಫಸ್ಟ್ ಆಗಿರೋದು. 25 ಕಾಡ್ಕೋಣ ಇದಾವೆ. ಈ 20 ಮೈಸೂರು ಝೂ ಇಂದ ಬಂದಿರೋದು, 5 ಇಲ್ಲೇ ಮರಿ ಹಾಕಿದೆ. ನೀವು ಊಟ ಮಾಡ್ತಾ ಇರ, ಅದು ಇಲ್ಲಪ್ಪ ಇನ್ನು. ನೀವು ಟೈಮ್ ಕರೆಕ್ಟಾಗಿ ಊಟ ಮಾಡ್ಬಿಡ್ತೀರಾ. ಮೈಸೂರು ಝೂ ಇಂದ ತಂದಿರೋದು. ಕಾಡ್ಕೋಣ ನೋಡಿ, ಎಲ್ಲದಕ್ಕೂ ಬಿಳಿ ಸಾಕ್ಸ್ ಕೊಟ್ಟಿದ್ದೀವಿ.
ಇದೇನು ರಾಕ್ ಪೈಥಾನ್ ಕಾಣ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಇದೆ. ಹರಾಡ್ತದ ನೋಡಿ ವೀಲು ನೋಡಿದೆ ಇಲ್ಲ ಸರ್ ಅದಕ್ಕೆ. ಸೊ ಗೈಸ್, ನೀವೇ ನೋಡಿದ್ರಲ್ಲ. ಸೊ ಬಟ್ ರಿಯಲ್ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ಫಸ್ಟ್ ಟೈಮ್ ರಿಯಲ್ ಎಕ್ಸ್ಪೀರಿಯೆನ್ಸು. ಸಿಂಹ ಮುಂದೆನೇ ಒಂಥರ ಫುಲ್ ಗರ್ಜನೆ ಮಾಡ್ತು. ಸೊ ಅದು ಮಾತ್ರ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ಮಾತ್ರ. ಬಟ್ ಭಾರಿ ಇತ್ತು ಊರು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಅದು ಹತ್ರದಲ್ಲಿ ನೋಡಿದ್ದು. ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಸಿ ಸ್ನೇಹಿತರೆ.